ಇಲ್ಲ ಇಲ್ಲ, ತಥಾಸ್ಥ ಅನ್ನೋದು ನಮ್ಮ ಜೀವಮಾನದಲ್ಲೇ ಇಲ್ಲ. ಯಾವ ಚುನಾವಣೆ ಬಂದರೂ ಮೊದಲನೇ ನಾಮಿನೇಷನ್ ನಮ್ಮದೇ. ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಇವತ್ತು ಹಣಬಲ, ಜನಬಲ, ಜಾತಿ ಬಲ ಇದು ವಿಶೇಷವಾಗಿ ಕಾರಣ. ಒಂದು ಎಮ್ಟೆ ಪ್ಯಾಕೆಟ್ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ. ದುಡ್ಡು ಜಾತಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸಾಬ್ರು ಏನಿದ್ರು ಓಟ್ ಹಾಕೋಕ್ಕೆ ಮಾತ್ರ ಅಷ್ಟೇ. ಸಾಬ್ರಿಗೆ ಏನಿದ್ರು ಮಾ ಇಂಟ್ಕೊಸ್ತಾ ಏಮ್ ಇಸ್ತಾವೆ, ಮೀ ಅಂಟ್ಕೊಸ್ತಾ ಏಮ್ ತೆಸ್ತಾವೆ ಅಷ್ಟೇ. ಈ ನಮ್ಮ ಸಾಬ್ರಿಗೆ ಏನಂದರೆ ಹುಲಿ ಬಂತು ಹುಲಿ ಕತೆ. ಈ ನಾವು ಚಿಕ್ಕ ಹುಡುಗರಿದ್ದಾಗ ಹೇಳ್ತಾ ಇದ್ರು ಹುಲಿ ಬಂತು ಹುಲಿ ಅಂತ ಹೇಳ್ಬಿಟ್ಟು. ಹಂಗೆ ಇದು ಮಾಡಿಬಿಟ್ಟು ನಮ್ಗೆ ಯಾವುದಕ್ಕೂ ಬೆಳೆಯೋಕ್ಕೆ ಬಿಡಲ್ಲ. ನಾವೇನಿದ್ರು ಓಟ್ ಹಾಕೋಕ್ಕೆ ಮಾತ್ರ ಸಾಧ್ಯ ಅಷ್ಟೇ. ಇನ್ನು ಸಾಬ್ರಿಗೆ ಯಾವ್ದ್ರಿ ಪಕ್ಷ ಇದೆ, ಪರ್ಕೆನೋ ಮರನೋ ಯಾವುದೋ ಒಂದು ತಗೋಬೇಕ್ರಿ. ಆನೇನೋ ಯಾವುದೋ ಒಂದು ಹಿಡ್ಕೊಂಡು ಹೋಗ್ಬೇಕು. 30 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ, ZP ಮೆಂಬರ್ ಕೊಡಿಲ್ಲ. ಇಂಡಿಪೆಂಡೆಂಟ್ ನಿಂತ್ಕೋಬೇಕು. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಜನ ಓಟ್ ಹಾಕಲ್ಲ. ಯಾಕಂದರೆ ಜನಕ್ಕೆ ಕಾಸು ಕರ್ಮಣಿ ಕೊಡಬೇಕು. ನಮ್ಮ ಹತ್ರ ಕಾಸು ಕರ್ಮಣಿ ಇಲ್ಲ. ಮುಂದಿನ ದಿನಗಳಲ್ಲಿ ZPಗೋ ನಿಲ್ತೀವಿ, ಇಲ್ಲ ನಾವು ಕಾಸು ಮಾಡಿ ನಾವು ಕಾಸು ಹಂಚ್ಬಿಟ್ಟು ಅವಾಗ ಬರ್ಬೇಕಾಗ್ತೈತೆ. ಅದುವರೆಗೂ ಏನು ಮಾಡೋಕ್ಕಾಗಲ್ಲ. ಜನ ಯಾವತ್ತೂ ಒಂದಿನ ಜನ ತೀರ್ಮಾನ ಮಾಡ್ತಾರೆ, ಒಂದು ದಿವಸ ಭಾಷೆಗೆ ಹಾಕ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡಬೇಕೆ ಹೊರತು ಸುಮ್ಮನೆ ಇರೋಂಥ ಜಾಯಮಾನದವ್ರು ನಾವಲ್ಲ, ನಾವು ಸುಮ್ಮನೆ ಇರಲ್ಲ. ಡಾಕ್ಟರ್ ನಂದಿ ಭಾಷೆ ಅವರು ಸಮಾಜ ಸೇವಕರ ಇಲ್ಲಾಂದ್ರೆ ರಾಜಕಾರಣಿರ ಅಂತ ನೋಡಿ, ನಂದಿ ಭಾಷಾ ಸಮಾಜ ಸೇವೆ ಸತತವಾಗಿ 30 ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೆ ಯಾವುದೇ ನನಗೆ ಒಂದು ಇದಿಲ್ಲ. ಯಾಕೆ ಅಂದರೆ ನಾನು ರಾಜಕೀಯದಲ್ಲಿ ಬೆಳಿಬೇಕು, ರಾಜಕೀಯದಲ್ಲಿ ಒಂದು ಉನ್ನತವಾದ ಹುದ್ದೆಗೆ ಹೋಗ್ಬೇಕನ್ನೋ ಆಸೆ ನನಗೂ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಇವತ್ತು ಹಣಬಲ, ಜನಬಲ, ಜಾತಿ ಬಲ ಇದು ವಿಶೇಷವಾಗಿ ಕಾರಣ. ಯಾಕಂದರೆ ಯಾವುದೋ ಒಂದು ಎಮ್ಟಿ ಪ್ಯಾಕೆಟ್ ನಾವು ಅಲ್ವಾ, ಒಂದು ಎಮ್ಟಿ ಪ್ಯಾಕೆಟ್ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಏನೋ ನಮಗೆ ದೇವ್ರು ಕೊಟ್ಟಂಗೆ ನಾವು ಏನೋ ಸಮಾಜ ಸೇವೆ ಮಾಡಿಕೊಂಡು ಜನರಿಗೆ ಏನೋ ನಮ್ಮ ಕೈಲಾದಷ್ಟು ಒಂದು ಅನುಕೂಲ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಇವತ್ತು ದುಡ್ಡು ಜಾತಿ ಎಲ್ಲರಿಗೂ ಹೆಂಗಿದೆ ಜಾಸ್ತಿ ಅಂದರೆ ಜಾತಿ ದುಡ್ಡು ಇದು ವಿಶೇಷ ಅಲ್ವಾ. ದುಡ್ಡು ಜಾತಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಮಗೇನಾಗಿದ್ದೀವಿ, ನಾವು ಅಲ್ಪಸಂಖ್ಯಾತರು ವಿಶೇಷವಾಗಿ ಯಾರೇನು ಮೋಸ ಮಾಡ್ತಾರೆ ನಮ್ಮ ಸಾಬ್ರಿಗೆ. ಈ ನಮ್ಮ ಸಾಬ್ರಿಗೆ ಏನಂದರೆ ಹುಲಿ ಬಂತು ಹುಲಿ ಕತೆ. ಈ ನಾವು ಚಿಕ್ಕ ಹುಡುಗರಿದ್ದಾಗ ಹೇಳ್ತಾ ಇದ್ರು ಹುಲಿ ಬಂತು ಹುಲಿ ಅಂತ ಹೇಳ್ಬಿಟ್ಟು. ಹಂಗೆ ಇದು ಮಾಡಿಬಿಟ್ಟು ನಮ್ಗೆ ಯಾವುದಕ್ಕೂ ಬೆಳೆಯೋಕ್ಕೆ ಬಿಡಲ್ಲ. ನಾವೇನಿದ್ರು ಓಟ್ ಹಾಕೋಕ್ಕೆ ಮಾತ್ರ ಸಾಧ್ಯ ಅಷ್ಟೇ. ನಾವೇನಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಇದು ಕೊಟ್ಟವ್ರೆ, ಓಟ್ ಹಾಕಿ ಕೊಟ್ಟವ್ರೆ ಸಂವಿಧಾನದಲ್ಲಿ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತ. ಸರ್, ಈಗ ಕಳೆದ 30 ವರ್ಷಗಳಿಂದ ತಾವು ರಾಜಕಾರಣದಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಈಗಿನ ಯುವ ರಾಜಕಾರಣಿಗಳು ಸಮಾಜ ಸೇವೆ ಮುಖಾಂತರ ಜನಗಳಿಗೆ ತಲುಪುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನ ಹಲವಾರು ಜನ, ನೀವು ಕೂಡ ವಿಧಾನಸಭಾ ಚುನಾವಣೆ ಬಂದಾಗ ಯಾವುದೋ ಒಂದು ಪಕ್ಷದ ಸ್ಪರ್ಧೆ ಮಾಡಿಬಿಡ್ತೀರಿ. ಹೇಗೆ ಜನಗಳು ನಂಬೋದು ಅಂತ ನೋಡಿ. ಈಗ ಏನಾಗಿದೆ, ನಾನು ಆಗಲೇ ನಿಮ್ಗೆ ಹೇಳಿದೆ, ಕಾಂಗ್ರೆಸ್ ಅವರು ಸತ್ರು ಸಾಬ್ರಿಗೆ ಓಟ್ ಕೊಡಲ್ಲ, ಇದು ಟಿಕೆಟ್ ಕೊಡಲ್ಲ. BJP ಅವರು ಇದ್ದಿದ್ದು ಕೊಡಲ್ಲ, ದಳದವರು ಕೊಡಲ್ಲ. ಇನ್ನು ಸಾಬ್ರಿಗೆ ಯಾವ್ದ್ರಿ ಪಕ್ಷ ಇದೆ, ಪರ್ಕೆನೋ ಮರನೋ ಯಾವುದೋ ಒಂದು ತಗೋಬೇಕ್ರಿ. ಆನೇನೋ ಯಾವುದೋ ಒಂದು ಹಿಡ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ನಾನು ಕಾಂಗ್ರೆಸ್ ಅವ್ರು ಕೊಡ್ತಾರೆ 30 ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀನಿ, ZP ಮೆಂಬರ್ ಕೊಡಿಲ್ಲ. ಮೊನ್ನೆ ಸತಿ ನನಗೆ ZPಗೆ ಬಂದಿತ್ತು, BCMA ನಂದಿ ಬಂದಿತ್ತು, ZPಗೆ ಟಿಕೆಟ್ ಕೊಡಿಲ್ಲ. ದಳದವರು ಆಗಲಿ ಕಾಂಗ್ರೆಸ್ ಅವರೇ ಆಗಲಿ, BJP ಅವರಂತೂ ಕೊಡಲ್ಲ. ಇನ್ಯಾವುದ್ರಿ ನಮ್ಗೆ ಆಪ್ಷನು? ಇನ್ನು ಯಾವುದೋ ಪರ್ಕಾನೋ ಮರೇನೋ ಆಣನೋ ಯಾವುದೋ ಒಂದು ಹಿಡ್ಕೊಂಡು ಟೋಕೆ ಹಿಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಹಿಡ್ಕೊಂಡು ಹೋಗ್ದಿರ ಇದ್ರೆ ನಮ್ಗೆ ಇನ್ನು ಯಾವ ಪಕ್ಷ ಇದೆ ರೀ? ಯಾವ ಪಕ್ಷ ಇದೆ ನಮಗೆ? ಇಂಡಿಪೆಂಡೆಂಟ್ ನಿಂತ್ಕೋಬೇಕು. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಜನ ಓಟ್ ಹಾಕಲ್ಲ. ಯಾಕಂದರೆ ಜನಕ್ಕೆ ಕಾಸು ಕರ್ಮಣಿ ಕೊಡಬೇಕು. ನಮ್ಮ ಹತ್ರ ಕಾಸು ಕರ್ಮಣಿ ಇಲ್ಲ. ಏನು ಮಾಡೋದು ಅಲ್ವಾ? ನೋಡ್ರಿ, ಮುಂದಿನ ದಿನಗಳಲ್ಲಿ ZPಗೋ ನಿಲ್ತೀವಿ, ಇಲ್ಲ ನಾವು ಕಾಸು ಮಾಡಿ ನಾವು ಕಾಸು ಹಂಚ್ಬಿಟ್ಟು ಅವಾಗ ಬರ್ಬೇಕಾಗ್ತೈತೆ. ಅದುವರೆಗೂ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಮುಂದಿನ ನಡೆ ಏನು ತಟಸ್ಥವಾಗಿರೋದನ್ನ ಇಲ್ಲ ಇಲ್ಲ, ತಥಾಸ್ಥ ಅನ್ನೋದು ನಮ್ಮ ಜೀವಮಾನದಲ್ಲೇ ಇಲ್ಲ. ಯಾವ ಚುನಾವಣೆ ಬಂದರೂ ಮೊದಲನೇ ನಾಮಿನೇಷನ್ ನಮ್ಮದೇ. ಜನ ಯಾವತ್ತೂ ಒಂದಿನ ಜನ ತೀರ್ಮಾನ ಮಾಡ್ತಾರೆ, ಒಂದು ದಿವಸ ಭಾಷೆಗೆ ಹಾಕ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡಬೇಕೆ ಹೊರತು ಸುಮ್ಮನೆ ಇರೋಂಥ ಜಾಯಮಾನದವ್ರು ನಾವಲ್ಲ, ನಾವು ಸುಮ್ಮನೆ ಇರಲ್ಲ. ನಾವು ನೋಡಿ, ದೊಡ್ಡ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರು ಎಸ್ಕೊಟ್ಕೊಂಡು ಸಮಾಜ ಸೇವೆ ಮಾಡ್ತಾಯಿದ್ದೀವಿ. ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡ್ತಾ ಇಲ್ಲ. ಜನ ನಮಗೇನೋ ಮುಂದಿನ ದಿನಗಳಲ್ಲಿ ನನಗೆ ಶಾಸಕರು ಮಾಡಿಬಿಡ್ತಾರೆ ಅಂತ ನಾನು ಓಟ್ ಹಾಕ್ತಾ ಇಲ್ಲ. ಭಾಳಷ್ಟು ಜನ, ಇವಾಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಭಾಳಷ್ಟು ಜನ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ನೋಡಿರಿ, ಸಮಾಜ ಸೇವೆ ಮಾಡೋದಕ್ಕೆ, ಜನಗಳ ಅನುಕೂಲ ಮಾಡೋದಕ್ಕೆ ಯಾರು ಬೇಕಾದ್ರೂ ಮಾಡಲಿ. ಯಾರೋ ಮಾಡಿದ್ರು ಅಂತ ನಮಗಿದಿಲ್ಲ. ನಾವೇನಂದರೆ
ಒಂದು ನಾರ್ಮಲ್ ಆಗಿ 30 ವರ್ಷದಿಂದ ಬರ್ತಾ ಇದ್ದೀವಿ. ಆಮೇಲೆ ವೇಗದಲ್ಲೇ ಹೋಗ್ಬೇಕ್ರಿ. ಇಲ್ಲ ಅಂದರೆ ಏನಾಗ್ತದಂದರೆ ಉಣ್ಣಿಂದಿ ಪೋಯ ಉಂಚ್ಕೊಂಡಿ ಪೋಯ ಅಲ್ವಾ, ಮಾದಿలేదు ಮೀದಿలేదు ಏಮಿಲ್ಲ ನಿಂಟಕ್ಕೆ ಬರ್ತಾಳಂತೆ. ಹಂಗಾಗ್ಬಿಡೋದು ಕೆಲಸ ಬೇಡ. ನೋಡೋಣ, ದೇವರಿದ್ದಾನೆ, ಈ ಕ್ಷೇತ್ರದ ಜನ ನಮ್ಮ ಕೈ ಹಿಡಿತಾರೆ, ಯಾವತ್ತೊಂದು ದಿನ ಹಿಡಿತಾರೆ ಅನ್ನೋ ನಂಬಿಕೆ ನಮಗಿದೆ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.